ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲರೂ ರೆಡಿಯಾಗಿ ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಬಾಗೂರ್ ಹತ್ರ. ಹಂಗೆ ಆಂದವೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನೋಡಿ, ಇನ್ನು ಹೊಸ್ದಾಗಿ ಮಾಡ್ತಾವ್ರೆ ದೇವಸ್ಥಾನ. ಫುಲ್ ಫಿನಿಶಿಂಗ್ ಆಗಿಲ್ಲ. ಇದ್ರದ್ದು ಪುಟಾಣಿ ದೇವಸ್ಥಾನ ಅಲ್ಲೈತೆ. ಇವಾಗ ಸದ್ಯಕ್ಕೆ ದೇವರು ಅಲ್ಲಿಟ್ಟಿದ್ದಾರಂತೆ. ಇದು ದೇವಸ್ಥಾನ ಎಲ್ಲ ಫುಲ್ಲು ಫಿನಿಶಿಂಗ್ ಆದಮೇಲೆ ಇಲ್ಲಿಗೆ ಪೂಜೆ ಮಾಡ್ತಾರೆ ಅನಿಸುತ್ತೆ. ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಗುರುಪ್ರವೇಶಕ್ಕೆ ಹೋಗಬೇಕು. ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ನಾವು ಪೂಜೆಗೆ ಮನೆಯಿಂದ ಬರೀ ಕಾಯಿ ಅಷ್ಟೇ ತಗೊಂಡೋಗಿದ್ದು. ಅಲ್ಲೋಗಿ ಹೂವು ಮತ್ತು ಹಣ್ಣು ತೊಗೋತಾ ಇದ್ವಿ. ನಾನು ವೀಡಿಯೋ ಮಾಡ್ತಿರೋದು ನೋಡಿ ಅವರು ಯಾಕೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಯಿದ್ರು. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಹಾಗಾಗಿ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅಂತಂದೆ. ಅದಾದಮೇಲೆ ಹೌದಾ, ಆಗಿದ್ದರೆ ನಿಮ್ಮದು ಚಾನಲ್ ನೇಮ್ ಹೇಳಿ, ನಾವು ಕೂಡ ಸಬ್ಸ್ಕ್ರೈಬ್ ಆಗ್ತೀವಿ, ನೋಡ್ತೀವಿ ವೀಡಿಯೋಸು ಅಂತಂದರು ಅವರು ಅಕ್ಕ. ಹಾಗಾಗಿ ನಾನು ಕೂಡ ನಮ್ಮದು ಚಾನಲ್ ನೇಮ್ ಹೇಳಿದೆ. ಅದಾದಮೇಲೆ ಹಣ್ಣು ಕಾಯಿ ಎಲ್ಲ ತೊಗೊಂಡಾದಮೇಲೆ ಅಲ್ಲೇ ಸಬ್ಸ್ಕ್ರೈಬ್ ಕೂಡ ಆದರು. ಖುಷಿ ಆಯಿತು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಗುರುಪ್ರವೇಶಕ್ಕೆ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಆಗಿತ್ತು. ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ಹಾಗಾಗಿ ನಾವು ಹೋಗಿ ಲೈಟಾಗಿ ಪೂಜೆ ಮಾಡಿಕೊಂಡು ಅದಾದಮೇಲೆ ನಾನು ಚೆರಿನ ಮಲಗಿಸ್ಬಿಟ್ಟು ಊಟಕ್ಕೆ ಹೋದೆ. ಅಮ್ಮನ್ನ ಚೆರಿ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ. ಮೊದಲು ನಾನು ಊಟ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನೀನು ಊಟಕ್ಕೆ ಹೋಗುವಂತೆ ಅಂತ ಹೇಳ್ಬಿಟ್ಟು ನಾನು ಊಟಕ್ಕೆ ಬಂದೆ. ಯಾಕೆಂದರೆ ಇಬ್ಬರು ಊಟಕ್ಕೆ ಬಂದರೆ ಆಮೇಲೆ ಅವನ್ನ ಎತ್ಕೊಂಡು ಊಟ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಅಮ್ಮನ್ನ ಚೆರಿ ಹತ್ರ ಬಿಟ್ಬಿಟ್ಟು ನಾನು ಊಟಕ್ಕೆ ಬಂದು ಊಟ ಮುಗಿಸ್ಕೊಂಡೆ. ಹೇಳು ಹೆಂಗಿತ್ತು ಅಂತ. ಯಾವ್ದು ಇಷ್ಟ ಆಯ್ತು? ಇದು ಲಡ್ಡು, ಕುರ್ಮಾ, ಆಲ್ಮೋಸ್ಟ್ ಟೋಟಲಿ ಎಲ್ಲ ಸೂಪರ್ ಆಗಿತ್ತು. ನಾವಂತೂ ಫುಲ್ ಎಲೆ ಖಾಲಿ ಮಾಡಿದ್ವಿ. ಚೆನ್ನಾಗಿತ್ತ ಊಟ? ಬಟ್ಟೆ ಗಲೀಜ್ ಮಾಡ್ಕೊಳ್ಳೋದಕ್ಕ ತಿಂದವಳೆ. ಇವರು ನಮ್ಮ ಅತ್ತೆ, ಇವರು ಅವ್ರ ಅಮ್ಮ, ಇವರು ನಮ್ಮ ಮಾವ, ಇದು ನಮ್ಮ ತಾತ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಹೊರಟ್ವಿ. ಅಲ್ಲೇ ನನ್ನ ತಂಗಿನ ಕೊಟ್ಟಿರೋದ್ರಿಂದ ಅವರು ಹೊಸ್ದಾಗಿ ಮನೆ ಕಟ್ತಾಯಿದ್ರು. ಹಂಗಾಗಿ ಅಲ್ಲಿ ನೋಡ್ಕೊಂಡು ಬರೋಣ ಅವ್ರದ್ದು ತೋಟ ಎಲ್ಲ ಅಂತ ಹೋದ್ವಿ. ತೋಟ ಎಲ್ಲ ನೋಡ್ಕೊಂಡು ಹೊಸ ಮನೆ ಕಟ್ತಿದ್ದಾರೆ ಅವ್ರು. ಇವಾಗ ಇನ್ನೇನು ಫಿನಿಶಿಂಗಿಗೆ ಬಂದಿದೆ, ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಹೆಂಗೂ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ನನ್ನ ತಂಗಿಗೆ ಅಲ್ಲೇ ಹೇಳ್ತಿತ್ತು, ಮದುವೆಗೆ ಶುಕ್ರವಾರನೇ ಬಾ, ಧರ್ಮಸ್ಥಳಕ್ಕೆ ಬಾ ಅಂತ ಅಲ್ಲೇ ಹೇಳ್ತಾಯಿತ್ತು. ಸೂಪರ್ ಆಯಿತು. ಮನೆನೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇವಾಗ ಮಗಳು ಕಟ್ತಾ ಇರೋದು ಮನೆ ಇದು, ಅದು ಚೆನ್ನಾಗೈತೆ. ಇದು ನಮ್ಮ ಅಕ್ಕನ ಮಗಳು, ನನ್ನ ಮಗಳು ಒಟ್ಟಿಗೆ ನಮ್ಮ ಅಕ್ಕನ ಮಗಳು. ಇದು ಚೆನ್ನಾಗೈತೆ, ಇನ್ನೂ ಹಸ್ಮಣ್ಣೆ ಆಗಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ಯಾರ. ಇದೆಲ್ಲ ಅವ್ರದೇ ತೋಟ. ಹಾಗೆ ಒಂದು ನಾಯಿ ಕೂಡ ಸಾಕಿದ್ಲು. ಮರಿಯಾಗ್ದಾಗ ನನಗೂ ಒಂದು ಕೊಡು ಅಂತ ಹೇಳ್ತಾ ಇದ್ದೆ. ಚೆನ್ನಾಗಿತ್ತು ನಾಯಿ, ಅದು ಇಷ್ಟ ಆಯಿತು. ಹಂಗಾಗಿ ಮರಿಯಾಗ್ದಾಗ ನನಗೂ ಒಂದು ಕೊಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ಚೆರಿನ ಎತ್ಕೊಂಡು ಆಟ ಆಡ್ತಾ ಇದ್ದೆ. ಯಾರದು ಸುತ್ತಮಂದ ನಿದ್ದೆ ಬಂದೈತಾ? ನಿದ್ದೆ ಬಂದೈತಾ? ಜೋಲ್ ಸರಿಸ್ತಾ ಇದ್ದಿಲ್ಲವ ನೀನು? ಏನ್ ಜೋಲ್ ಸರಿಸ್ತಿದ್ದಿ? ನಾವ್ ಮಾತಾಡಲ್ಲಪ್ಪ ನಿನ್ ಜೊತೆ. ಸಾಕು, ಹೋಗ ನಡಿ, ಬಾಯ್ ಮಾಡು. ಮಾತಾಡ್ಬೇಕೀಗ, ಮಾತಾಡಲ್ಲ, ಹೋಗು. ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಏನು ಮುಗೀತು? ಹಾಗೆ ಬರ್ತಾ ಅಮ್ಮಂಗೊಂದು ಸೀರೆ ತೊಗೊಳೋದಿತ್ತು. ಮೈಸೂರಲ್ಲಿ ಅಮ್ಮಂಗೆ ಸೀರೆ ತೊಗೊಂಡಿರಲಿಲ್ಲ,
ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸಂಗೀತಕ್ಕೆ ಹೋಗಿ ಸೀರೆನೆಲ್ಲ ತೊಗೊಂಡು ಇವಾಗ ಮನೆಗೆ ಬರ್ತಾಯಿದ್ವಿ. ಬರೋಷ್ಟ್ರಲ್ಲಿ ತುಂಬ ಸುಸ್ತಾಗಿತ್ತು. ಗಾನೋಗಿ ಬೇರೆ ಸ್ವಲ್ಪ ಜ್ವರ ಸ್ಟಾರ್ಟ್ ಆಗಿತ್ತು. ಅವನಿಗೆ ಬೆಳಿಗ್ಗೆನೇ ಜ್ವರ ಇತ್ತು, ಸಿರಪ್ ಹಾಕಿದೆ, ಕಡಿಮೆ ಆಗಿತ್ತು. ಬಟ್ ಮತ್ತೆ ಈವ್ನಿಂಗ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ಹೊತ್ತು ನೋಡಿ ಅದಾದಮೇಲೆ ಅವನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ಬೆಳಿಗ್ಗೆನೇ ಟೋಕನ್ ತಂದಿಟ್ಟು ಬಂದಿದ್ದೀನಿ. ಈವ್ನಿಂಗು 8 o'clockಗೇನೋ ಡಾಕ್ಟರ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ಆವಾಗ ಅವನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಕಾಫಿ ಕುಡಿದು ಕೂತ್ಕೊಂಡು ಚೆರ್ರಿನ ಮಲಗಿಸ್ಬಿಟ್ಟು ಆಮೇಲೆ ಹೋಗಿ ಬರಬೇಕು. ಇವಾಗ ತಾನೇ ಬಂದ್ವಿ ಎಲ್ಲರೂ. ಟೈಮು 5:30 ಆಗಿದೆ. ಇವಾಗ ಕಾಫಿ ಕಾಯಿಸ್ಕೊಂಡು ಕುಡಿದು ಪೀಸಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸಿಗ್ತೀನಿ. ಚೆರ್ರಿ ಬೇರೆ ಹೇಳ್ತಾ ಇದ್ದಾನೆ, ಅವನಿಗೆ ಸ್ವಲ್ಪ ಇವಾಗ ಮಲಗಿಸ್ಬಿಟ್ಟು ನೆಕ್ಸ್ಟ್ ಆಮೇಲೆ ಸಿಗ್ತೀನಿ ಗಾಯ್ಸ್. ಕಾಫಿ ಕುಡಿದು ಸ್ವಲ್ಪ ಹೊತ್ತು ಕೂತಿದ್ವಿ. ಅದಾದಮೇಲೆ ಕಾರ್ಡ್ಗಳನ್ನೆಲ್ಲ ಜೋಡಿಸಿ ಮತ್ತು ನಾವು ಬಟ್ಟೆ ತಂದಿದ್ವಲ್ಲ ಅದನ್ನೆಲ್ಲ ತೆಗೆದು ನನ್ನ ತಮ್ಮಂಗೆ ಕೊಟ್ಟು ಕಳಿಸಿದ್ವಿ. ಬೆಳಗ್ಗೆಯಿಂದ ಎಲ್ರಿಗೂ ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಿ ಅವನ್ನ ಮನೆಗೆ ಕಳಿಸಿದ್ವಿ. ಅದಾದಮೇಲೆ ಗಾನವ್ಗೆ ಯಾಕೋ ಜ್ವರ ಕಡಿಮೆ ಆಗಲಿಲ್ಲ. ಹಂಗಾಗಿ ಈವ್ನಿಂಗ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆ. ಡಾಕ್ಟರ್ ಬೇಗ ಸಿಕ್ಕಿದ್ರು, ತುಂಬ ಏನು ರಶ್ ಇರಲಿಲ್ಲ. ಹಾಗಾಗಿ ಅವನಿಗೆ ತೋರಿಸ್ಕೊಂಡು ಕಡಿಮೆ ಆಗಲಿಲ್ಲ ಅಂದರೆ ಮತ್ತೆ ಬೆಳಿಗ್ಗೆ ಕರ್ಕೊಂಡು ಬನ್ನಿ ಅಂತಂದರು. ಹಾಗೆ ನೆಬ್ಲೈಜೇಷನ್ ಹಾಕೋಕ್ಕೆ ಹೇಳಿದರು, ಮನೇಲೇ ಹಾಕೋತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಅವನಿಗೂ ಕೂಡ ನೆಬ್ಲೈಜೇಷನ್ ಹಾಕಿ ಚೆರ್ರಿಗೆ ಅಮ್ಮ ದೃಷ್ಟಿ ತೆಗೀತು. ಅದನ್ನೆಲ್ಲ ಮುಗಿಸ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.